ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳ ಅಧಿಷ್ಠಾನಕ್ಕೆ ಹೋಗಿ ಎಷ್ಟಾಗ್ತದೆ ಅಷ್ಟು ಪ್ರದಕ್ಷಿಣೆ ಹಾಕಿ ಬರ್ರಿ ಸೇವಾ ಸಲ್ಲಿಸ್ರಿ ಅಂತ ಹೇಳ್ತಿದ್ರು. ಅದನ್ನ ನಾವು ಮೇಲಿನ ಮೇಲೆ ಕೇಳ್ತಿದ್ವಿ. ಅನೇಕ ಗುರುಭಕ್ತರು ನಮ್ಗೆ ಅದನ್ನ ಹೇಳ್ತಿದ್ರು. ನಮಗೆ ಬಹಳ ಕುತೂಹಲ ಇರ್ತಿತ್ತು, ನಾವು ಯಾವಾಗ ಹೋಗ್ತೀವಿ ಶೃಂಗೇರಿಗೆ. ಅವಾಗ ಅವ್ನಿಗೆ ಕೇಳಿದೆ, ಏನಪ್ಪಾ ನನಗೂ ಯಾರು ಪರಿಚಯ ಇಲ್ಲ, ನಿನ್ಗಾರ ಪರಿಚಯ ಇದ್ದಾರನೋ, ಮತ್ತು ನಿನ್ಗೆ ಅವರು ಗುರು ಸೇವಕರು ಪರಿಚಯ ಇದ್ದಾರೇನೋ ಅಂತ ನಾ ಕೇಳಿದೆ. ನಾನು ಅವ್ರು ನೋಡಿಲ್ಲ, ಮೊಬೈಲ್ನಾಗ ಅಷ್ಟ ಮಾತಾಡೇನಿ, ಏನು ಗೊತ್ತಿಲ್ಲ, ನೀ ಯಾಕೆ ಭಾಳ ವಿಚಾರ ಮಾಡ್ಕೊತಿದಿ, ಎಲ್ಲ ಮುಂದೆ ಹೆಂಗೆ ನಡ್ಸೋಕೆ ಅನ್ನೋದು ಗುರುನಾಥರಿಗೆ ಗೊತ್ತದ. ಗುರುಗಳಿಗೆ ಅವರ ಕರೆಸ್ಯಾರ ಅಂದಮೇಲೆ ಅವರ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಹಾದಿ ಹಾಸ್ತಾರ. ನಮ್ಮ ಸೈಡು ಕೆಲವು ವಿಚಾರಗಳು ಬೇರೆ ಇರ್ತಾವು, ಈ ಕಡೆಗೆ ಬೇರೆ ಅವ. ಇಲ್ಲಿದು ಹೆಂಗೆ ನಮಗೇನು ಮಾಹಿತಿ ಇಲ್ಲ. ಆದ್ರೆ ಏನೋ ನಮ್ಮ ಮನೇನ ಅಂಬೋರ್ ಹಂಗೆ ನಾವು ಭಾಗವಹಿಸಿದ್ವಿ. ಪ್ರತಿಯೊಂದು ಕಾರ್ಯಕ್ರಮದಾಗೂ ನಮ್ಮನ್ನ ತಮ್ಮ ಕುಟುಂಬದವ್ರು ಅಂತ ಇದು ಮಾಡಿದ್ರು. ಆಮೇಲೆ ನೀವು ಮಕ್ಕಳಾಗದಂಗೆ ಇದು ಆಪರೇಷನ್ ಮಾಡಿಸ್ಕೊಳ್ಳೋಕ್ಕೆ ನೀವು ಹೋಗ್ತಾ ಇದ್ದೀರ, ಕರೆಕ್ಟಾ? 2 ಜನ ಹೆಣ್ಣು ಮಕ್ಕಳಿದ್ದಂತೆ ಆಪರೇಷನ್ ಮಾಡಿಸ್ಕೊಳ್ಳೋಕ್ಕೆ ಅಂತೇಳಿ ಹೋಗ್ತಾ ಇದ್ರು. ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾನೆ ಇವತ್ತು, ಆ ಥರ ಒಂದು ಉನ್ನತ ಹುದ್ದೆನೂ ಇದ್ದಾನೆ. ಇದು ಅವರೇ ನಮಗೆ ನೇರವಾಗಿ, ಯಾರು ಅನುಭವಿಸ್ತಿರಲ್ಲ ಇವು ತಂದೆ ತಾಯಿಗಳು, ಅವರೇ ನನಗೆ ನೇರವಾಗಿ ವಿಚಾರ ಕೊಟ್ಟಿದ್ದು. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ಓಂ ವೆಂಕಟಾಚಲ ಗುರುಭ್ಯೋ ನಮಃ. ಈಗ ನಮ್ಮದು ಪ್ರಯಾಣ ಶುರು ಆಗ್ಯದ. 10 ವರ್ಷದ ಮೇಲ್ಗಡೆ ಆಯಿತು. ನನ್ನ ಬಾಲ್ಯ ಸ್ನೇಹಿತ ಒಬ್ಬವನು ಧಾರವಾಡದಲ್ಲಿ ಪ್ರಕಾಶ್ ನಾಮದಾರ್ ಅಂತಿದ್ದಾನೆ. ಅವನು ಸಮಾನ ಸುಖಿಗಳು ಮತ್ತು ದುಃಖಿಗಳು. ಅವ್ರಿಗೂ ವೆಂಕಟಾಚಲ ಅವಧೂತರ ಬಗ್ಗೆ ಭಾಳ ಗೌರವ ಅದ. ಪ್ರತಿ ಸಲ ಹೆಚ್ಚು ಕಡಿಮೆ ಪ್ರತಿನಿತ್ಯ ಅಂದ್ರೂ ಅಡ್ಡಿಲ್ಲ, ಗುರುಗಳ ಬಗ್ಗೆ ಮಾತಾಡ್ಕೋತಾ ಇರ್ತೀವಿ. ಏನಾದರೂ ವಿಶೇಷ ಸಮಾಚಾರ ಇದ್ರೆ ಹಂಚ್ಕೋತಾ ಇರ್ತೀವಿ. ಅವನ ಜೊತೆಗೆ ಮೊನ್ನೆ ಹಂಗೆ ಮಾತಾಡ್ಕೋತ ಕೂತಾಗ ಶೃಂಗೇರಿಗೆ ಹೋಗ್ಬೇಕು ಅನಿಸ್ತು. ಅಲ್ಲಿ ಚಂದ್ರಶೇಖರ ಭಾರತಿ ಸ್ವಾಮಿಗಳ ದರ್ಶನ ತಗೋಬೇಕು ಅಂತ ಅನಿಸ್ತು. ನಾನು ಈಗ ಗುರುಗಳ ಚರಿತ್ರೆಯನ್ನು ಓದಲಿಕ್ಕೆ ಪ್ರಾರಂಭ ಮಾಡಿದ್ದ ಅನೇಕ ಪ್ರಸಂಗಗಳ ಒಳಗೆ ಬಂದು ಭಕ್ತರಿಗೆ ಅವರು ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದ್ದರು, ಪರಿಹಾರ ಹೇಳ್ತಾ ಇದ್ದರು. ಮತ್ತು ಕೆಲವು ಭಕ್ತರಿಗೆ ಅವರು ನೇರವಾಗಿ ಶೃಂಗೇರಿಗೆ ಹೋಗು ಅಂತ ಹೇಳ್ತಿದ್ರು, ಶಾರದಾ ಮಾತೆಯ ದರ್ಶನ ತಗೋ ಅಂತ ಹೇಳ್ತಾ ಇದ್ರು. ಆಮೇಲೆ ಗುರುಭವನಕ್ಕೆ ಹೋಗಿ ಅಲ್ಲಿ ಮಹಾ ಸನ್ನಿಧಾನದವರ ದರ್ಶನ ಮಾಡಿಕೊಂಡು ಅಲ್ಲಿ ಪಾದಕಾ ಪೂಜೆ ಮಾಡಿ ಆಮೇಲೆ ಭಿಕ್ಷಾ ವಂದನೆ ಮಾಡಲಿಕ್ಕೂ ಹೇಳ್ತಾ ಇದ್ರು. ಅದ ನಂತರ ಅಲ್ಲಿ ಅಧಿಷ್ಠಾನಕ್ಕೆ ಹೋಗಿ ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳ ಅಧಿಷ್ಠಾನಕ್ಕೆ ಹೋಗಿ ಎಷ್ಟಾಗ್ತದೆ ಅಷ್ಟು ಪ್ರದಕ್ಷಿಣೆ ಹಾಕಿ ಬರ್ರಿ ಸೇವಾ ಸಲ್ಲಿಸ್ರಿ ಅಂತ ಹೇಳ್ತಿದ್ರು. ಅದನ್ನ ನಾವು ಮೇಲಿನ ಮೇಲೆ ಕೇಳ್ತಿದ್ವಿ. ಅನೇಕ ಗುರುಭಕ್ತರು ನಮ್ಗೆ ಅದನ್ನ ಹೇಳ್ತಿದ್ರು. ನಮಗೆ ಬಹಳ ಕುತೂಹಲ ಇರ್ತಿತ್ತು, ನಾವು ಯಾವಾಗ ಹೋಗ್ತೀವಿ ಶೃಂಗೇರಿಗೆ, ಅವ್ರು ಹೇಳಿದಂಥ ಸೇವೆ ಯಾವಾಗ ಮಾಡ್ಲಿಕ್ಕೆ ಆಗ್ತದೆ ಅಂತ ಭಾಳ ವಿಚಾರ ಮಾಡ್ತಾ ಇದ್ವಿ. ಮೊನ್ನೆ ನನ್ನ ಸ್ನೇಹಿತ ಪ್ರಕಾಶ್ ನಾಮದಾರ ಅವನ ಜೊತೆ ಮಾತಾಡೋ ಬಂದ. ಅವನು ಹೇಳ್ದ, ಇಲ್ಲ ಇಲ್ಲಿ ಒಬ್ಬರು ನಮ್ಮ ಕಡೂರಿನಲ್ಲಿ ನಮ್ಮೊಬ್ಬರು ಸ್ನೇಹಿತರಿದ್ದಾರೆ, ಅವರು ಗುರುನಾಥರ ಸೇವಕರಿದ್ದಾರೆ, ಅಲ್ಲಿ ವಿಚಾರ ಮಾಡ್ತೀನಿ ತಡಿ ಅಂತಂದು ಹೇಳಿ ಅವನು ಸಂಪರ್ಕ ಮಾಡಿದ. ಅವಾಗ ನಮಗೆ ತಿಳಿತು ಸಕ್ರಾಯಪಟ್ಟಣದಲ್ಲಿನ ಅಣ್ಣಯ್ಯನವ್ರ ಮನೆಯಲ್ಲಿ ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳ ಆರಾಧನೆ ಆದಂಥ ವಿಷಯ ತಿಳಿತು. ಅಲ್ಲೇ ಹೋಗಿ ಬರೋಣ ಅಂತ ಅವನು ಹೇಳಿದ. ಹೀಗಾಗಿ ಇಬ್ಬರು ಒಮ್ಮತದಿಂದ ಬಂದ್ವಿ. ನಾನು ನಮ್ಮ ಸ್ನೇಹಿತ ಪ್ರಕಾಶ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಸಕ್ರಾಯಪಟ್ಟಣ ಬಸ್ ಸ್ಟ್ಯಾಂಡಿಗೆ ಬಂದ ಮೇಲೆ ಅಣ್ಣಯ್ಯವ್ರ ಮನೆಗೆ ಹೋಗ್ಬೇಕಂತ ವಿಚಾರ ಮಾಡಿ ಅಲ್ಲಿ ಹೋಗ್ತಾ ಶುರು ಮಾಡಿದ್ವಿ. ಆದ್ರೆ ಒಂದು ಸಮಸ್ಯೆ ಏನಂದ್ರೆ, ನಮ್ಗೆ ಅಣ್ಣಯ್ಯವರು ತಮ್ಮ ಕೆಲಸಕ್ಕೆ ಬ್ಯುಸಿ ಇರ್ತಾರೆ. ಅಲ್ಲಿ ಹೋಗಿದ್ದು ನಾವು ಯಾರನ್ನ ಮಾತಾಡಿಸ್ಬೇಕು, ಏನು ಅವ್ರು ನಿಮ್ಮ ಕಡೂರಿನ ಸ್ನೇಹಿತರು ಯಾರು ಏನು ಅಂತ ಅದ ನಮಗೆ ಭಾಳ ಗೊಂದಲ ಆಗಿಬಿಡ್ತು. ಅವಾಗ ಅವ್ನಿಗೆ ಕೇಳಿದೆ, ಏನಪ್ಪಾ ನನಗೂ ಯಾರು ಪರಿಚಯ ಇಲ್ಲ, ನಿನಗಾರ ಪರಿಚಯ ಇದ್ದಾರನೋ, ಮತ್ತು ನಿನಗೆ ಅವರು ಗುರು ಸೇವಕರು ಪರಿಚಯ ಇದ್ದಾರೇನೋ ಅಂತ ನಾ ಕೇಳಿದೆ. ನಾನು ಅವ್ರು ನೋಡಿಲ್ಲ, ಮೊಬೈಲ್ನಾಗ ಅಷ್ಟ ಮಾತಾಡೇನಿ, ಏನು ಗೊತ್ತಿಲ್ಲ, ನೀ ಯಾಕೆ ಭಾಳ ವಿಚಾರ ಮಾಡ್ಕೊತಿದಿ, ಎಲ್ಲ ಮುಂದೆ ಹೆಂಗೆ ನಡ್ಸೋಕೆ ಅನ್ನೋದು ಗುರುನಾಥರಿಗೆ ಗೊತ್ತದ. ಗುರುಗಳಿಗೆ ಅವರ ಕರೆಸ್ಯಾರ ಅಂದಮೇಲೆ ಅವರ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಹಾದಿ ಹಾಸ್ತಾರ, ಏನು ಚಿಂತೆ ಮಾಡಬೇಡ ಅಂತಂದ. ನಾವು ಒಂದು ಇಬ್ಬರು ದೊಡ್ಡ ಗುರುಗಳ ಮೇಲೆ ವಿಶ್ವಾಸ ಇಟ್ಕೊಂಡಿದ್ವಿ. ಆಯ್ತು ಬಿಡಪ್ಪ ಹೋಗೋಣ ನಡಿ, ಇಲ್ಲಿ ತನಕ ಬಂದೀವಿ ಅದೇನಂತಂದು ಹೋದ್ವಿ. ಅಲ್ಲಿ ಹೋಗಿ ಕೈಕಾಲು ತೊಳ್ಕೊಬೇಕಂತ ವಿಚಾರ ಮಾಡಿ ಒಳಗೆ ಹೊಂಟೇವಿ. ಅವಾಗ ಒಬ್ಬರು
ಗುರು ಸೇವಕರು ನೀವು ಧಾರವಾಡದಿಂದ ಬಂದಿರಿ ಅನ್ನೋದು ಕೇಳಿದ್ರು. ನಾವು ಹೌದು ಅಂದ್ವಿ. ಪ್ರಕಾಶ್ ನಾಮದಾರ ಏನಂತಂದ್ರು. ಹೌದು, ಅವನು ಪ್ರಕಾಶ್ ನಾಮದಾರ ಅಂತ ನಾ ಹೇಳಿದೆ. ಹೇಳಿದ ಕೂಡಲೇ ಅವರೇ ಬಂದರು, ನಮಗೆ ಬಂದು ಒಳಗೆ ಬರ್ರಿ ಅಂತ ಹೇಳಿದ್ರು. ಎಲ್ಲಾನು ನಮಗೆ ಇದು ಮಾಡಿದ್ರು. ಅದು ನೋಡಿ ಆಮೇಲೆ ನಮಗೆ ವಿಚಿತ್ರ ಅನಿಸ್ತು, ಯಾರು ಇವ್ರು ನಮ್ಗೆ ಏನೋ ಗೊತ್ತಿಲ್ಲಲ್ಲ ಅಂತಂದು ಒಳಗೆ ಕರ್ಕೊಂಡು ಹೋದರು. ಚಹಾ ಮತ್ತು ಉಪಹಾರ ಕೊಟ್ಟರು. ಆಮೇಲೆ ಮತ್ತೆ ಅಲ್ಲಿ ಮುಖ್ಯ ಪೂಜೆ ಆರಾಧನೆಯಲ್ಲಿ ನಡೀಲಿಕ್ಕೆ ಅಲ್ಲಿ ಕರ್ಕೊಂಡು ಹೋದರು. ಅದೆಲ್ಲ ನೋಡ್ಕೊಂಡು ನಮ್ಗೆ ಮುಂದೆ ಒಂದು ತಾಸಿನಾಗ ಆ ಕಾರ್ಯಕ್ರಮದಾಗ ಭಾಗವಹಿಸಿದ್ವಿ. ನಾವು ಮರ್ತು ಬಿಟ್ಟಿದ್ವಿ, ಯಾರ ಪರಿಚಯ ಇಲ್ಲ ಏನು ಅಂತ ಅನ್ಕೋತ ಬಂದವ್ರಿಗೆ ಅದು ಮಾರ್ಗ ಸುಸೂತ್ರ ಆಗ್ಬಿಡ್ತು. ಆಮೇಲೆ ಎಲ್ಲಾನು ಕಾರ್ಯಕ್ರಮದಾಗ ಭಾಗವಹಿಸೋ ಮುಂದೆ ಅವ್ರಿಗೆ ನಾವು ಕೇಳಿದ್ವಿ, ನೀವು ಯಾರು ಅಂತ ಹೇಳಿ. ಅವರು ಹಿಂಗ ನಾನು ಕಡೂರಿನವನು ಅಂತ ಹೇಳಿದರು. ನಾವು ಇಬ್ಬರೂ ನೋಡಿದ್ದಿಲ್ಲ, ನಾನಂತೂ ಮೊದಲೇ ನೋಡಿಲ್ಲ, ನಮ್ಮ ಸ್ನೇಹಿತ ಪ್ರಕಾಶ್ನೂ ಫೋನ್ಯಾಗ ಮಾತಾಡಿದವ ಅಷ್ಟೇ ಗೊತ್ತು. ನಮಗೆ ಅದು ಮರೆತು ಸಂತೋಷದಿಂದ ನಾವು ಭಾಗವಹಿಸ್ಲಿಕ್ಕೆ ಹತ್ಬಿಟ್ಟಿವಿ. ಅವ್ರ ಪಾಪ ನಮ್ಗೆಲ್ಲ ಪ್ರತಿ ಹೆಜ್ಜೆ ಒಳಗೂ ನಮ್ಗೆ ಅನುಕೂಲ ಮಾಡಿಕೊಟ್ರು. ಆಮೇಲೆ ಹೇಳಿದ್ರು ಅವರು, ನಾನು ಹಿಂಗೆ ಅಂತೇಳಿ, ನಾನು ಗುರು ಸೇವಕ ಅಂತೇಳಿ. ಅವಾಗ ನಮ್ಮಿಬ್ರಿಗೂ ಭಾಳ ಶಾಕ್ ಆಯ್ತು. ಗುರುಗಳಿಗೆ ನಾವು ಬಸ್ ಸ್ಟ್ಯಾಂಡಿಂದ ಮನಸ್ಸಿನಾಗ ಒಂದು ಇದನ್ನ ಇಟ್ಕೊಂಡು ಗೊಂದಲ ಇಟ್ಕೊಂಡು ಬಂದ್ರೆ, ಗುರುಗಳು ಹೆಜ್ಜೆಗೂ ನಮ್ಮನ್ನ ಕೈ ಹಿಡಿದು ನಡೆಸೋ ಹಂಗೆ ಮಾಡಿದರು. ಯಾವುದೂ ನಮ್ಗೆ ಸಮಸ್ಯೆ ಆಗಲಿಲ್ಲ. ನಮ್ಮ ಮನೆಯೊಳಗನ ನಾವು ಭಾಗವಹಿಸಲಿಕ್ಕತ್ತೀವಿ ಅಂತ ಅನಿಸ್ತು. ಯಾಕಂದ್ರೆ ನಮ್ಮ ಸೈಡು ಕೆಲವು ವಿಚಾರಗಳು ಬೇರೆ ಇರ್ತಾವು, ಈ ಕಡೆಗೆ ಬೇರೆ ಅವ. ಇಲ್ಲಿದು ಹೆಂಗೆ ನಮಗೇನು ಮಾಹಿತಿ ಇಲ್ಲ. ಆದ್ರೆ ನಮ್ಮ ಮನೇನ ಅಂಬೋರ್ ಹಂಗೆ ನಾವು ಭಾಗವಹಿಸಿದ್ವಿ. ಪ್ರತಿಯೊಂದು ಕಾರ್ಯಕ್ರಮದಾಗೂ ನಮ್ಮನ್ನ ತಮ್ಮ ಕುಟುಂಬದವ್ರು ಅಂತ ಇದು ಮಾಡಿದರು. ಆಮೇಲೆ ಎಲ್ಲ ಕಾರ್ಯಕ್ರಮ ಆದಮೇಲೆ ಮೇಲ್ಗಡೆ ಕೊನೆಗೆ ಒಂದು ಕಳಶ ತಲೆ ಮೇಲೆ ಇಟ್ಕೊಂಡು ಪ್ರದಕ್ಷಿಣೆ ಹಾಕೋದು ಒಂದು ಕಾರ್ಯಕ್ರಮ ಇತ್ತು. ಅದನ್ನ ನಾವಿಬ್ರು, ನಾನು ನಮ್ಮ ಪ್ರಕಾಶ ದೂರ ನಿಂತ್ಕೊಂಡು ನೋಡ್ಲಿಕ್ಕತ್ತಿದ್ವಿ. ಇಲ್ಲಿವರೆಗೂ ನಮ್ಗೆಲ್ಲ ಸಹಕಾರ ನೀಡಿದ್ರು ನಮ್ಮ ಕಡೂರಿನ ಗುರು ಸೇವಕರು. ಆಮೇಲೆ ಅದು ನಾವು ದೂರ ಕೊನೆಯದ ಒಂದು ಕಾರ್ಯಕ್ರಮ ಅಂತೇಳಿ ಅವ್ರು ಮಾಡ್ತಾ ಇದ್ರು, ನಾವು ದೂರ ನಿಂತಿದ್ವಿ. ವೆಂಕಟಾಚಲ ಅವಧೂತರ ಸಂಬಂಧಪಟ್ಟಂತ ಮಂತ್ಯಂದವ್ರು ಎಲ್ಲರೂ ಆ ಒಂದು ಕಳಸನ ತಲೆ ಮೇಲೆ ಇಟ್ಕೊಂಡು ವೇದಿಕೆ ಪ್ರದರ್ಶನ ಹಾಕ್ಲಿಕ್ಕತ್ತಿದ್ರು. ಅದನ್ನ ನೋಡ್ಕೊಂಡು ನಮಗೂ ಮನಸ್ಸಿನಾಗ ಅನಿಸ್ತು, ನಮಗೂ ಈ ಒಂದು ಇದ್ರೊಳಗ ಭಾಗವಹಿಸ್ಲಿಕ್ಕೆ ಅವಕಾಶ ಆಗ್ತದೆ ಅನ್ನೋ ನನ್ನ ಮನಸ್ಸಿನಾಗ ಬಂತು. ಅದೇ ರೀತಿ ನನ್ನ ಗೆಳೆಯನ ಇದ್ರಾಗೂ ಬಂತದು. ಅದು ಬಂದು ಏನು ಅಂತೇಳಿ ಹಂಗೆ ಸುಮ್ಮನೆ ಅವಕಾಶ ಸಿಕ್ಕರ ಇದು ಮಾಡ್ಬೇಕಂತ ಹಿಂಗೆ ಕೈ ಮುಗಿದು ಹಿಂಗೆ ನಾವು ಮನಸ್ಸಿನಾಗ ಅನ್ಕೊಳಿಕತ್ತೀವಿ. ಗುರು ಸೇವಕರು, ಕಡೂರಿನ ಗುರು ಸೇವಕರು ನಮ್ಮನ್ನ ಕರೆದ್ರು. ನಾವು ಮೊದ್ಲು ಸುಮ್ಮನೆ ಇದ್ವಿ, ಗೊಂದಲ ಆಯ್ತು. ಆಮೇಲೆ ಮತ್ತೆ ನೀವೇ ಇಬ್ಬರ ಬರ್ರಿ ಅಂತ ನಮ್ಗೆ ಕರೆದ್ರು, ಒತ್ತಾಯ ಮಾಡಿ ನಾವು ಹೋದ್ವಿ. ಇಲ್ಲ, ನೀವು ಸೇವಾ ಮಾಡ್ರಿ ಅಂತಂದ್ರು. ಅದು ಕಳಸನ ನಮಗೂ ಕೊಟ್ಟರು. ನಾವು ತಲೆ ಮೇಲೆ ಇಟ್ಕೊಂಡು ವೇದಿಕೆಯನ್ನು ಪೂರ್ಣ ಪ್ರದಕ್ಷಿಣೆ ಹಾಕಿದ್ವಿ. ಪ್ರದಕ್ಷಿಣೆ ಮುಗಿಲಿಕ್ಕೆ ಬಂತು, ನಂದಾತು. ನಾನು ಸ್ನೇಹಿತರಿಗೆ ಕೊಟ್ಕೊಂಡು ನನಗನಿಸ್ತು, ನಾನು ಮನಸ್ಸಿನಾಗ ಅನ್ಕೊಂಡು ಒಂದು ನಿಮಿಷನೂ ಆಗಿಲ್ಲ, ಏನೋ ಕೆಲವು ಸೆಕೆಂಡ್ಗಳು ಹಿಂಗೆ ನಾನು ಅನ್ಕೊಂಡು ಯಾವಾಗ ಸಿಗ್ತದ ಅಂತಂದು ಇದನ್ನ ಚಿಂತೆ ಮುಗಿಸೋ ಹೊತ್ನಾಗ ಗುರು ಸೇವಕರು ನಮ್ಮನ್ನ ಕರೆದ್ರು. ನನಗೆ ವಿಚಿತ್ರ ಅನಿಸ್ತು. ನಾನು ಆ ವಿಚಾರ ಬಿಡೋದ್ರಾಗ ಅವ್ರು ಒಂದು 10 ಸೆಕೆಂಡ್ ಒಳಗನ ನಮ್ಮನ್ನ ಕರೆದು ಇಬ್ರು ಇಲ್ಲ, ನೀವು ಸೇವಾ ಮಾಡ್ರಿ ಅಂತ ಹೇಳಿ ನಮಗೆ ಅದ್ರದ್ದು ಅವಕಾಶ ಕೊಟ್ಟು ಆ ಕಳಸನ ನಮ್ಮ ತಲೆ ಮೇಲೆ ಇದು ಮಾಡಿದ್ರು, ಇಟ್ಟರು. ನಾವು ಪ್ರದಕ್ಷಿಣೆ ಹಾಕಿದ್ವಿ. ಇದನ್ನ ನೋಡಿದ್ರೆ ನಮಗೆ ಇಷ್ಟೆಲ್ಲ ಸೌಭಾಗ್ಯ ಸಿಗ್ತದಂತ ನಮಗೆ ಏನೂ ಅನ್ಕೊಂಡಿದ್ದಿಲ್ಲ. ನಾವು ಪ್ರತಿ ಸಲ ಹೇಳ್ತಿರ್ತೀನಿ, ಬರೋ ಮುಂದೆ ಒಂದು ಏನೋ ವಿಚಾರ ಮಾಡಿರ್ತೀವಿ, ಹೋಗೋ ಮುಂದೆ ನಮ್ದು ಸೌಭಾಗ್ಯ ಅದು. ಅಲ್ಲಿಂದ ನಾವು ಬರ್ಬೇಕಾದ್ರೆ ಯಾರು ಏನು ಪರಿಚಯ ಇರಲಿಲ್ಲ. ಆಮೇಲೆ ಇಲ್ಲಿ ಬಂದ್ಮೇಲೆ ಆ ಕಡೂರು ಗುರುಸೇವಕರು ಮುಖ ನಾವು ನೋಡಿಲ್ಲ. ಅವರೇ ನಮ್ಮನ್ನು ಕರೆದು ನೀವು ಹಿಂಗೇನೋ ಅಂತಂದ್ರು. ಹ್ಞೂ ಅಂದ್ವಿ. ಕೊನೆಯವರೆಗೂ ನನಗೆ ಕನಿಸ್ತದೆ, ಗುರುಗಳು ಅವ್ರನ್ನ ಏನೋ ಪ್ರೇರಣೆ ಮಾಡಿ ಕರ್ಕೊಂಬಂದಾರ, ಅವ್ರಿಗೆ ಅನುಕೂಲ ಮಾಡ್ರಿ ಅಂತ ಹೇಳಿ ಅವ್ರ ಕಡೆಯಿಂದ ನಮಗೆ ಮಾಡಿಸಿದ್ರು. ಅವರು ನಮಗೆ ಭಾಳ ಸಹಾಯ ಮಾಡಿದರು. ನಾವು ಮತ್ತು ನಮ್ಮ ಸ್ನೇಹಿತರು ಇಬ್ಬರು ಗುರುಗಳಿಗೆ ಭಾಳ ಇದು ಇರಬೇಕು. ಆಮೇಲೆ ಹಿಂಗೆ ಸುಮ್ಮನೆ ಕೂತಿದ್ವಿ, ಎಲ್ಲ ಊಟ ಆಯಿತು, ಎಲ್ಲ ಇದಾದ್ಮೇಲೆ ನಾನು ಬರಬೇಕಾದ್ರೆ ಗುರುಗಳ ಅತಿ ಪ್ರೀತಿ ವಸ್ತು ಅಂಥೇಳಿ ಧಾರವಾಡ ಪೇಡ ತೊಗೊಂಡು ಬಂದಿದ್ದೆ. ಬಂದಮೇಲೆ ಮೊದಲು ಅಲ್ಲಿ ವೇದಿಕೆಗೆ ಅರ್ಪಿಸಿದೆ ನಾನು. ಅದು ಹಾಗೆ ಇತ್ತು. ಅದು ನೋಡಿದ ಮೇಲೆ ನಮ್ಗೆ ಇನ್ನೂ ನಾವು ಯಾರಿಗೂ ಹಂಚಿಲ್ಲ ಅಂತ, ಅವ್ರಿಗೆ ಕೊಟ್ಟಿಲ್ಲ ಅಂತಂದು ಇದಾಯ್ತು. ಅಷ್ಟೊತ್ತಿಗೆ ಗುರು ಸೇವಕರು ಬಂದರು. ಅವ್ರಿಗೇನೋ ಪ್ರೇರಣೆ ಆಯಿತು. ಹೋಗಿ ನೋಡಿದರು, ನಾವು ತಂದದ್ದು ಪೇಡೆ ಅಲ್ಲಿ ಹಾಗೆ ಇತ್ತದು. ಅದನ್ನು ಅವ್ರು ತೊಗೊಂಬಂದರು, ಇದನ್ನು ಹಂಚೋಣ ಅಂತ ಹೇಳಿ. ಅಷ್ಟೊತ್ತಿಗೆ ಒಂದು ಶ್ವಾನ ಬಂತಲ್ಲಿ ಕೂತಿತ್ತು ಸುಮ್ಮನೆ. ನಮಗೆ ಗುರು ಸೇವಕರು ಹೇಳಿದರು, ಗುರು ಬಂಧುಗಳು, ಇಲ್ಲ ತೊಗೊಂಡು ಮೊದಲು ಕೊಟ್ಟು ಆಮೇಲೆ ಮುಂದೆ ಎಲ್ಲರಿಗೂ ಹಂಚೋಣ ಅಂತ. ನಮ್ಗೆ ಆ ತಲೆ ಒಳಗೆ ಬಂದಾಗ ನೋಡ್ತೀವಿ, ಅದು ಅಲ್ಲೇ ಕೂತಿತ್ತು. ಮತ್ತು ನಾವು 3 ಜನ ಹೋಗಿ ಅದಕ್ಕೆ ಅರ್ಪಿಸಿದ್ವಿ. ಅದು ಒಳ್ಳೆಯ ಮನಸ್ಸಿಂದ ತೊಗೊಂಡು
ಹಿಂಗೆ ನಾನು ಅದು ಹೇಳಿದ್ದು ನೆನಪಾತು ನಮ್ಗೆ. ಆ ಗುರು ಬಂಧುಗಳು ಹೇಳಿದರು. ನಾವು ಹೇಳಿದ್ವಿ ಇಲ್ಲ ನೀವೇ ಎಲ್ಲರಿಗೂ ಕೊಟ್ಟು ಬಿಡ್ರಿ ಅಂತ ಹೇಳಿದ್ವಿ. ಅವರು ಇಲ್ಲ ಹಂಗೆ ಆಗಂಗಿಲ್ಲ ಅಂತ ಹೇಳಿದರು. ನೀವು ತಂದಿದ್ದದು ನೀವೇ ಕೊಡಬೇಕು ಅಂತ ಹೇಳಿ ಅವ್ರಿಗೆ ಶ್ವಾನಕ್ಕೆ ನಿಮ್ಮ ಕೈಯಿಂದನೇ ಕೊಡ್ಬೇಕು, ನೀವು ನಾನು ಕೊಡಬಾರ್ದು ಅಂತ ಅವ್ರಿಗೆ ಒಂದೇನೋ ಪ್ರೇರಣೆ ಆಯ್ತು. ಹಿಂಗಾಗಿ ಅವ್ರು ತಾವು ಕೊಡಲಿಲ್ಲ, ನಮ್ಮ ಕಡೆಯಿಂದನೇ ಕೊಡಿಸಿದ್ರು. ಇವೆಲ್ಲ ನೋಡಿದ್ರೆ ಈ ಹಿಂದಿರೋ ಒಂದು ಶಕ್ತಿ ಗುರುಗಳೇ ಅಂತ ಅನಿಸ್ತದೆ ನನಗೆ. ಪ್ರತಿಯೊಂದು ಹೆಜ್ಜೆ ಒಳಗೂ ಯಾರ ಕಡೆಯಿಂದ ಏನು ಮಾಡಿಸ್ಬೇಕು ಅನ್ನೋದನ್ನ ಅವರು ಪೂರ್ವ ನಿರ್ಧಾರಿತ ಆಗಿರ್ತದೆ. ಅದು ನಮ್ಮ ಗುರುಗಳಿಗೆ ಗೊತ್ತಿರ್ತದೆ. ನಾವು ಅವರು ಹತ್ರ ಇದ್ರು, ನಾವು ಅಲ್ಲಿ ಹತ್ರನೇ ಇದ್ವಿ. ಅವರು ಒಪ್ಕೊಳ್ಳಿಲ್ಲ, ಇಲ್ಲ ನಾನು ಕೊಡಬಾರ್ದು ನೀವೇ ಕೊಡಬೇಕು ಅಂತಂದ್ರು. ಬಹುಶಃ ಅವ್ರಿಗೂ ಪ್ರೇರಣೆ ಆಗ್ಯದ, ನಮ್ಮ ಕೈಯಿಂದನೇ ಕೊಡಿಸಿದ್ರು ಅವರು. ನಮಗೂ ಪುಣ್ಯ ಸಿಗ್ತದೆ, ಅವ್ರಿಗೂ ಪುಣ್ಯ ಸಿಗ್ತದೆ. ಅವ್ರ ಮುಖಾಂತರ ನಮಗೂ ಗುರುಗಳ ಸೇವಾಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ಇದ್ರ ಹಿಂದೆಲ್ಲ ಬಹುಶಃ ಯಾಕೆ ನಿಜವಾಗ್ಲೂ ಹೇಳ್ತೀನಿ, ಗುರುಗಳನ್ನ ನಿಂತು ಎಲ್ಲಾನು ನಮಗೆ ಮಾಡಿಸ್ಲಿಕ್ಕತ್ತಾರ, ನಮ್ಮ ಸೇವಾ ತಗೊಳಿಕತ್ತಾರ. ಈ ಸೇವಾದಿಂದ ನನಗನ್ನಿಸ್ತದ ನಮ್ಮ ಏನೋ ಹಳೆ ಜನ್ಮದ ಕೆಲವೊಂದು ಕರ್ಮಗಳನ್ನು ಕಳೀಲಿಕ್ಕೆ ಅವ್ರು ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅದು ನನಗೆ ಮಾತ್ರ ಯಾರು ಏನೇ ಹೇಳಿ ನನಗಂತೂ ಪಕ್ಕ ಅನುಭವನೂ ಆಗಿಬಿಟ್ಟದ. ನನ್ನ ಹಳೆಯ ಜನ್ಮದ ಎಲ್ಲ ಕರ್ಮಗಳು ಒಂದು ಕಡಿಮೆ ಆಗ್ತಾ ಬರ್ಲಿಕ್ಕತ್ತಾವು. ನಾನು ಭಾಳ ಪ್ರಯತ್ನ ಮಾಡ್ಕತ್ತೀನಿ. ಇಷ್ಟು ನನಗೆ ಗುರುಗಳು ಬೆನ್ನ ಹಿಂದೆ ನಿಂತು ನಾನು ನಡೆಸ್ಲಿಕ್ಕತ್ತಾರ ಅಂದ್ರೆ ನಾನು ಭಾಳ ಪುಣ್ಯವಂತ ಮಾಡಿದ್ದೀನಿ. ಇಷ್ಟ ನಾ ಹೇಳಿಕ್ಕೆ ಸಾಧ್ಯ. ಇದಕ್ಕೆ ಸಹಕರಿಸಿದ ಎಲ್ಲ ಗುರು ಬಂಧುಗಳಿಗೂ ನಾನು ನಮಸ್ಕಾರ ಅಂತ ತಿಳಿಸ್ತೀನಿ. ಒಂದು ದಿನ ಗುರುನಾಥರು ಅವ್ರ ಮನೆಯ ಜಗಲಿ ಮೇಲೆ ಒಬ್ಬರೇ ಕೂತ್ಕೊಂಡಿದ್ರು. ಸರಿ, ಆವಾಗ ಇಬ್ಬರು ಗಂಡ ಹೆಂಡತಿ ಒಂದು ಹಳ್ಳಿಯಿಂದ, ನಮ್ಮೂರ ಪಕ್ಕದ ಹಳ್ಳಿಯಿಂದ ಅವ್ರ ಮನೆ ಮುಂದೆ ಹೋಗ್ತಾ ಇದ್ರು. ಅವ್ರು ಎಲ್ಲಿ ಹೋಗ್ತಾ ಇದ್ರು? ಚಿಕ್ಕಮಂಗ್ಳೂರ್ಗೆ ಹೋಗ್ಬೇಕು ಅಂತೇಳಿ ಅವ್ರು ಹೋಗ್ತಾ ಇದ್ದಾರೆ. ಆವಾಗ ಈ ಗುರುನಾಥ ಅಲ್ಲೇ ಬಾಗಿಲಲ್ಲಿ ಕೂತ್ಕೊಂಡಾರು. ರೀ ಐನಾರೆ ಬನ್ನಿ ಅಂತ ಕರೆದಂತೆ. ಇವರೇನು ಅವ್ರ ಮನೆಗೇನು ಇವರಾಗೆ ಹೋಗಲಿಲ್ಲ, ಗುರುನಾಥರೇ ಬನ್ನಿ ಇಲ್ಲಿ ಅಂತ ಹೇಳಿದಂತೆ. ಏನು ಸ್ವಾಮಿ ಗುರುವೇನಂತೆ, ನಮಸ್ಕಾರ ಬನ್ನಿ ಒಳಗೆ ಅಂತಂದ್ರೆ ಕರೆದು ಕೂರಿಸ್ಕೊಂಡ್ರಂತೆ. ಆಮೇಲೆ ನೀವು ಮಕ್ಕಳಾಗದಂಗೆ ಇದು ಆಪರೇಷನ್ ಮಾಡಿಸ್ಕೊಳ್ಳೋಕ್ಕೆ ನೀವು ಹೋಗ್ತಾ ಇದ್ದೀರ ಕರೆಕ್ಟಾ? 2 ಜನ ಹೆಣ್ಣು ಮಕ್ಕಳಿದ್ದಂತೆ ಆಪರೇಷನ್ ಮಾಡಿಸ್ಕೊಳ್ಳೋಕ್ಕೆ ಅಂತೇಳಿ ಹೋಗ್ತಾ ಇದ್ರು. ಆವಾಗ ಇವರಿದ್ದಾರು, ಹೌದು ಗುರುವೇ, ಈ ಥರ ಇದು ನಿಮ್ಗೆ ಹೆಂಗಿರಾಯ್ತು ಅಂತೆ. ನಿಮ್ಗೆ ಯಾಕೆ ಅವೆಲ್ಲ ಅಂತ ಹೇಳಂದ್ರು. ಆಮೇಲೆ ಕೂರಿಸ್ಕೊಂಡು ಅವ್ರಿಗೆಲ್ಲ ಊಟ ತಿಂಡಿ ಕಾಫಿ ಎಲ್ಲ ಕೊಟ್ಟು, ಆಮೇಲೆ ನೀವು ಆಪರೇಷನ್ ಮಾಡಿಸ್ಕೊಳ್ಳೋಕ್ಕೂ ನೀವು ಹೋಗಬೇಡಿ, ಚಿಕ್ಕಮಗಳೂರಿಗೆ ಹೋಗಬೇಡಿ, ಆಸ್ಪತ್ರೆಗೆ ಹೋಗಬೇಡಿ, ನೀವು ಊರಿಗೆ ಹೋಗಿ. ನೀವೀಗ ನಿಮಗೆ ಮುಂದಿನ ವರ್ಷ ಈ ದಿನಕ್ಕೆ ನಿಮಗೆ ಒಂದು ಗಂಡು ಮಗು ಆಗುತ್ತೆ. ಆ ಗಂಡು ಮಗುವಿಗೆ ನೀವು ಚಂದ್ರಶೇಖರ ಅಂತ ಹೆಸರಿಡಬೇಕು, ಚಂದ್ರಶೇಖರ ಅಂತಲೇ ಹೆಸರಿಡ್ಬೇಕು ನೀವು ಅಂತ ಹೇಳಿರಂತೆ. ಆಮೇಲೆ ಆಯಿತು ಗುರುವೇ, ನೀವು ಹೇಳ್ದಂಗೆ ಮಾಡ್ತೀವಿ ಅಂತ ಹೇಳಂದು ಆಮೇಲೆ ಅವ್ರ ಮನೇಲಿ ಊಟ ಎಲ್ಲ ಮಾಡ್ಕೊಂಡು ವಾಪಸ್ ಊರಿಗೆ ಹೋದರು. ಆಮೇಲೆ ಅವ್ರು ಹೇಳಿದ ಹಾಗೆಯೇ 1 ವರ್ಷ ಆದಮೇಲೆ ಅವ್ರಿಗೊಂದು ಗಂಡು ಮಗುವಾಯಿತು. ಅವನಿಗೆ ಚಂದ್ರಶೇಖರ ಅಂತಲೇ ಹೆಸರಿಟ್ಟರು. ಆಮೇಲೆ ಅವನು ಇವತ್ತು ಪಂಚನಹಳ್ಳಿ ಒಳಗೆ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾನೆ. ಇವತ್ತು ಆ ಥರ ಒಂದು ಉನ್ನತ ಹುದ್ದೆನೂ ಇದ್ದಾನೆ. ಇದು ಅವರೇ ನಮಗೆ ನೇರವಾಗಿ ಯಾರು ಅನುಭವಿಸ್ತಿದ್ರಲ್ಲ, ಇವು ತಂದೆ ತಾಯಿಗಳು, ಅವರೇ ನನಗೆ ನೇರವಾಗಿ ವಿಚಾರ ಕೊಟ್ಟಿದ್ದು. ಈಗ ಆರಾಮಾಗಿದ್ದಾರೆ. ಇದನ್ನ ಮೊನ್ನೆ ಇನ್ನೂ ಅವ್ರು ಸಿಕ್ಕಿದ್ರು, ಮತ್ತೆ ಹೇಳಿದ್ರು ಹಿಂಗಾಯ್ತು ಗುರುವೇ ಅಂತ. ಆವಾಗ ಗಂಡು ಮಗುವಾದ ಮೇಲೆ ಅವ್ರಿಗೆಲ್ಲ ತಿಳಿಸಿ, ಗುರುವೇ ನಿಮ್ಮ ಅನುಗ್ರಹದಿಂದ ನನಗೆ ಒಂದು ಗಂಡು ಮಗು ಆಯಿತು, ಆರೋಗ್ಯವಾಗಿದ್ದಾರೆ ಹೀಗೆ ಅಂತ ಚಂದ್ರಶೇಖರ ಅಂತಾನೆ ಹೆಸರಿಟ್ಟಿದ್ದೀನಿ ಅಂತ ಹೇಳಿ, ಇವತ್ತಿಗೂ ಅವರು ಗುರುನಾಥರ ಮನೆಗೆ ಬರ್ದಲ್ಲೇ ಹೋಗೋದಿಲ್ಲ. ಬೆಣ್ಣೆ ತಗೊಂಬಂದು ಕೊಟ್ಟು ಗುರುನಾಥರ ಮನೆಯಲ್ಲಿ ಅವರು ಭೇಟಿ ಹಾಕಿ ಹೋಗ್ತಾ ಇದ್ರು. ಅವ್ರು ಇರುವವರೆಗೂ ಗುರುನಾಥರ ಇವತ್ತಿಗೂ ಕೈ ಮುಗಿದು ಹೋಗ್ತಾರೆ ಗುರುನಾಥರ ಮನೆ ಹತ್ರ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.